ತಮಾಷೆನೇ ಅಲ್ಲ. ಸರಿ ಬಿಡಿ ಮಗ, ನಮ್ಗೆ ಏನೆಲ್ಲ ಟಾಸ್ಕ್ ಕೊಟ್ರು ಅದರಲ್ಲಿ ನಿಮಗೆ ಎಷ್ಟು ಮಾಡೋ ತಾಕತ್ತಿದೆ ಹೇಳಿ. ಎಲ್ಲ ತಾಕತ್ತಿದೆ. ಹೌದಾ? ಏನು ಬೇಡ, ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಷ್ಟೇ ನಾನು ಏನ್ ಮಾಡಿದ್ನೋ ಅಷ್ಟು ಮಾಡಿ ಸಾಕು. ಅಕುಲ, ನಿನಗೆ ಕೆಲವು ವಿಷಯಗಳು ಗೊತ್ತಿಲ್ಲದೆ ಮಾತಾಡಬೇಡ. ಅದೇನು ಗೊತ್ತಾ, ಏನಕ್ಕೆ ಹರ್ಟ್ ಆಗುತ್ತೆ ಅಂದರೆ ಕೆಲವು ಸತಿ ನಮ್ಮ ಫೀಲಿಂಗ್ಸ್ಗೂ ಹರ್ಟ್ ಆಗುತ್ತೆ. ಹೇಳ್ತಾ ಇದ್ದೀನಿ ಏನಕ್ಕೆ ಅಂತ. ಅದನ್ನು ನಾನು ಬಿಟ್ಕೊಟ್ರೆ, ಹೇಳಿದ್ರೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾನು ಸಣ್ಣವನಾಗ್ತೀನಿ. ಟಾಸ್ಕ್ಗಳು ಪ್ಲಾನ್ ಮಾಡಿ ಸಣ್ಣವರಾಗಿದ್ರೆ ಎಲ್ಲಾನು ಇಟ್ಸ್ ಓಕೆ. ಫಸ್ಟ್ ಆಫ್ ಆಲ್ ಪಾಸಿಬಲ್ ನಿಮ್ಮ ಕೈಯಿಂದ ಆಗೋದು ಕೊಟ್ರೆ ಇನ್ನೂ ಒಳ್ಳೇದು. ನಿಮ್ಮ ಕೈಲೇ ಮಾಡಕ್ಕೆ ಒಂದಷ್ಟು ಸಾಧ್ಯ ಇಲ್ಲ, ಒಂದಷ್ಟಲ್ಲ 99% ಸಾಧ್ಯ ಇಲ್ಲ. ಮಾಡಿದ್ವಲ್ಲ ಅಟ್ಲೀಸ್ಟ್ ಅಷ್ಟೇ, ನೀವು ಅಷ್ಟೇ ಬಿಡು, ಪರವಾಗಿಲ್ಲ. ಜನಗಳು ನಿರ್ಧಾರ ಮಾಡಲಿ. ಐ ಲೀವ್ ಇಟ್ ಟು ದಿ ಆಡಿಯನ್ಸ್. ಪ್ಲೀಸ್ ಡೋಂಟ್. It will be very small thing. I leave it to the audience. ಅವರೇ ನಿರ್ಧಾರ ಮಾಡ್ತಾರೆ ನೀವು ಕರೆಕ್ಟ್ ಆಗಿ ಮಾಡಿದ್ರು ಇಲ್ವೋ ಅಷ್ಟೇ. ಸಿಂಪಲ್. ಓಕೆ. ಬರ್ತಾ ಇಲ್ಲ ಅಂದರೆ ಅದು ತಪ್ಪಾಗ್ಬಿಡ್ತದೆ. ಡೆವಿಲ್ ಪುಲ್ ಡೌನ್. ಇವನೇನೋ ದಡ್ಡತನ ಆಡ್ತಾನೆ ಅಂದ್ಬಿಟ್ಟು ಅದಕ್ಕೆ ನಾನು ಬಿಡು, ನಾನು ಗೊತ್ತಾಗೋರು ಗೊತ್ತಾಗಲ್ಲ ಅಷ್ಟೇ. ಐ ಕೆಪ್ಟ್ ಇಟ್ ಇನ್ ಯುವರ್ ಅದನ್ನೇ ನಾನು ಹೇಳ್ತಾ ಇರೋದು. ಇವನು ದಡ್ಡತನದಿಂದ ಅವ್ರ ಎಫರ್ಟ್ಸ್ಗೆ ಹಾಳಾಗೋದು ನನಗೆ ಇಷ್ಟ ಆಗಲ್ಲ. ನಾವು ಎಷ್ಟೊತ್ತಿಗೆ 4 ಜನ ಹೇಳೋಕ್ಕೆ ನಿನಗೂ ಗೊತ್ತು ತಾನೇ ವಿಷಯ ಅದು. ಅದನ್ನೇ ನಾನು ಹೇಳ್ತೀನಿ. ಆಮೇಲೆ ಎಷ್ಟೊಂದು ಬಿಟ್ಟಿದ್ದೀನಿ ನಾನು ಅಲ್ವಾ? ಹಾಂ, ಮತ್ತೆ ನಿನ್ನೆ ನಾನು ಬಡ್ಕೊಂಡೆ 1000 ಸಲ ಬಡ್ಕೊಂಡೆ. ಇಟ್ಸ್ ನಾಟ್ ಹ್ಯಾಪನಿಂಗ್ ಕಾಣೋ, ದಿಸ್ ಇಸ್ ನಾಟ್ ಫೇರ್ ಅಟ. ಇಲ್ಲ ಕಾಣೋ, ಗಿವಿಂಗ್ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳಿ ಬಿಡು. ಹೌದು, ಅವತ್ತು ಶ್ವೇತ್ಸ್ ನಂಗೆ ಮಾಡಿದ್ಲು ಅಪ್ಪರ್ಲಿಕ್ಕೆ ಫುಲ್ ಗಾಯ ಆಗಿತ್ತು ನನಗೆ. ಅದು ಬೇಕಂತ ಮಾಡಿರೋದು ಅಲ್ವಾ? ಇವಾಗ ನೋಡ್ತಾ ಇದ್ದೀಮ್ಮ, ಅವನ್ನ ಕರ್ಕೊಂಡು ಕೂರ್ಸೋದು. ಅವಾಗ ನೀತಿದ್ದಾಗಲೂ ಹಂಗೆ ಮಾಡ್ತಿದ್ದ ಅವನು. ಅವರಿಬ್ಬರನ್ನ ಕರ್ಸ್ಕೊಂಡು ಆ ಕಡೆ ಈ ಕಡೆ ಕೂರಿಸ್ಕೊಳ್ಳೋ ವಿಷಯ ಹೇಳ್ತಾ ಇಲ್ಲ. ಈಸ್ ಆಲ್ವೇಸ್ ಲೈಕ್ ದ್ಯಾಟ್. ಬಟ್ ಸ್ವಲ್ಪ ಓವರ್ ಅಟೆನ್ಷನ್, ಓವರ್ ಇದು. ಇಲ್ಲ, ದೀಪು ಜೊತೆನೂ ಕೂಡ ನಾಟ್ ಲೈಕ್ ನಾನು ಫಸ್ಟ್ 2 ವೀಕ್ಸ್ ಇದ್ದಂಗಿಲ್ಲ. ತುಂಬ ನನಗೂ ಹಂಗೆ ಮಾಡ್ತಾ ಇದ್ದ. ಐ ಡೋಂಟ್ ನೋ ವೈ ಯು ಫೀಲ್ ದಟ್. ಮೇ ಬಿ ನೀನು ಮಧ್ಯದಲ್ಲಿ ಇರಲಿಲ್ಲ. ಮೇ ಬಿ ಅದಕ್ಕೆ ಕೇಳೋದು, ಯು ಫೆಲ್ಟ್ ದಟ್ ಅಂತ ಕೇಳಿದೆ ನಾನು. ಅದಕ್ಕೆ ನೋ, ಬಟ್ ಟುಡೇ ಡೋಂಟ್ ಯು ಫೀಲ್ ಆದಿ? ಇವಳ ಹತ್ರ ಹೋಗ್ಬಿಟ್ಟು ಶ್ವೇತಾ ಹೇಳಿದ್ಲು ಅಂತ. ಲೈಕ್ ಯು ಶುಡ್ ಹ್ಯಾವ್ ಡನ್ ಇಟ್ ದೀಪು, ಯುಡ್ ಹ್ಯಾವ್ ಕೆಪ್ ಲಾಂಗ್ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನೀವು ಮಾಡಿದ್ಮೇಲೆ ಅದಾಗಿ ಆಯಿತು ಅಂತ ಹೇಳಿದ್ರೆ ಬಜೆಟ್ ಆಸ್ವಿರಿ ನಮ್ಗೇನು ಇದರಲ್ಲಿ ಏನು ಯಾರಿಗೂ ಇದು ಸಿಗಲ್ಲ. ಬಟ್ ಯು ನೆವರ್ ನೋ. ನಾನು ಹೇಳಿದ್ನಲ್ಲ. ಓಕೆ, ನಾನು ಹೇಳೋದು ಇಷ್ಟೇ ಬಿಡಿ. ಸಿ ವಾಟ್ ಐ ಆಮ್ ಟೆಲಿಂಗ್ ಇಸ್, ನಿಮಗೆ ನನ್ನ ಮೇಲೆ ಕ್ವೆಶ್ಚನ್ ಮಾಡಬೇಕಾ, ನಾನು ಹೇಳಿದ್ದು ಏನಕ್ಕೆ ಅಂತ ಕೇಳಬೇಕಾ, ನನ್ನ ಹತ್ರ ಬನ್ನಿ, ಆಸ್ಕ್ ಮೀ ವೈ ಆಲ್ ದ ಸ್ಟೂಪಿಡ್ ಟ್ರಿಕ್ಸ್ ಅಂತ ನಾನು ಹೇಳ್ತಾ ಇರೋದು. ಯು ಹ್ಯಾವ್ ಪ್ರಾಬ್ಲಮ್ ವಿತ್ ಮೀ. ನಿಮಗೆ ನಾನು ಹೇಳಿದ್ದು ನಿಮಗೆ ಕಷ್ಟ ಆಯಿತಾ, ನಾನು ಹೇಳಿದ್ದು ನಿಮಗೆ ಪ್ರಾಬ್ಲಮ್ ಕೊಡ್ತಾ, ನಿಮಗೆ ಬೇಜಾರಾಯಿತಾ, ನನ್ನ ಹತ್ರ ಬಂದು ಕ್ಲಿಯರ್ ಮಾಡ್ಕೊಳ್ಳಿ. ಅವಳು ಹೋಗ್ತಾಳೆ, ಒಂದು 100 ಜನರ ಹತ್ರ ಅವಳು ಹೇಳ್ಕೊತಾಳೆ. ಇವನು ಬರ್ತಾನೆ ಎಲ್ಲರ ಮುಂದೆ ಹಿ ವಿಲ್ ಓವರ್ ರಿಯಾಕ್ಟ್ ಇನ್ ಫ್ರಂಟ್ ಆಫ್ ಮೀ. ನಾನು ಅಲ್ಲೇ ನಿಂತಿದ್ದೀನಿ. ಇಲ್ಲ ಹರ್ಷಿಕಾ ಲೇಟಾಗಿ ಮಾಡಿದ್ಲು, ಇಲ್ಲ ಅಂತ ಹೇಳಿದ್ರೆ ನೀವು ಟಾಸ್ಕ್ ಕಂಪ್ಲೀಟ್ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ ಸರಿನಪ್ಪ, ಹುಡುಗರು ಮಾಡಲಿ, ಫೈನ್. ಐ ಅಗ್ರಿ ದಟ್ ಐ ವೆಂಟ್ ಸ್ಲೋ. ನನಗಲ್ಲಿ ಸ್ಲಿಪ್ ಆಗ್ತಾಯಿದ್ವಿ. ನಾನು ಬಿದ್ದಿದ್ರೆ ಮತ್ತೆ ನೀರೊಳಗೆ ಹೋಗೋದು, ಅದೊಂದು ಡ್ರಾಮಾ ಮಾಡೋದಕ್ಕೆ ಐ ಆಮ್ ನಾಟ್ ಶ್ವೇತಾ ಚೆಂಗಪ್ಪ, ಐ ಆಮ್ ಹರ್ಷಿಕಾ ಪುಣಚ. ಪರ್ಪಸ್ಲಿ ಬೀಳ್ತಾ ಇದ್ಲು ಅವಳು ಬೇಕಿದ್ರೆ. ನಾನು ನಾಟ್ ಲೈಕ್ ದ್ಯಾಟ್. ನನಗಲ್ಲಿ ಸ್ಲಿಪ್ ಆಗ್ತಾಯಿತ್ತು. ಐ ಡೋಂಟ್ ವಾಂಟ್ ಟು ಫಾಲ್. ನಾನು ಸೇಫಾಗಿ ಆಡೋಣ, ಬಟ್ ಸಮ್ಹೌ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟಾಗಿ ಹೋಗಿ ಟಾಸ್ಕ್ ಮುಗಿಸೋಣ ಅಂದಿದ್ದು ನನಗಿದ್ದಿದ್ದು. ಸೊ ವೆನ್ ಐ ಡೆಂಟ್ ವಾಂಟ್ ಟು ಕ್ರಿಯೇಟ್ ಅ ಡ್ರಾಮಾ, ಐ ಡೆಂಟ್ ವಾಂಟ್ ಟು ಫಾಲ್ ಅಷ್ಟೇ. ಸೊ ಎಷ್ಟು ಕೇರ್ಫುಲ್ ಆಗುತ್ತೆ ಅಷ್ಟು ಕೇರ್ಫುಲ್ಲಾಗಿ ಹೋಗಿ ಮಾಡಿದೆ. ಅವಳು ಹೋಗಿ ಹೇಳ್ತಾಳಂತೆ ನೀನು ಮಾಡಬೇಕಿತ್ತು ಅಂತ ಅವಳು ಹೇಳ್ತಾಳು. ಇವನು ಬಂದ್ಬಿಟ್ಟು ಇಲ್ಲ ಶಿ ವೆಂಟ್ ಸ್ಲೋ, ನೀನು ಮಾಡಿದರೆ ಆಗ್ತಿತ್ತು. ನೀವು ಮಾಡಿದ್ರಲ್ಲ, ವಾಸ್ ಇಟ್ ಪಾಸಿಬಲ್ ಆದಿ? ತಮಾಷೆನೇ ಅಲ್ಲ.